ರಾಜ್ಯಾದ್ಯಂತ ಹಲವೆಡೆ ಮಳೆ ಗಾಳಿಗೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮಳೆ ಗಾಳಿಯಿಂದ ನೆಲಕಚ್ಚಿದೆ ಬಾಳೆ ಮತ್ತು ಪಪ್ಪಾಯಿ ಬೆಳೆ. ಗದಗ ತಾಲೂಕಿನ ಬಿಂಕದಕಟ್ಟಿಯಲ್ಲಿ ಮಳೆ ಸುರಿದಿದೆ. 4 ಎಕರೆ ಜಮೀನಲ್ಲಿ 7-8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ ರೈತ. ಚಿನ್ನ ಅಡ ಇಟ್ಟು ಬೆಳೆ ಬೆಳೆದಿದ್ದ ರೈತ ಈಗ ಅಕ್ಷರಶಃ ಕಂಗಾಲು. ಬಾಳೆಯಿಂದ 10 ಲಕ್ಷ ಲಾಭ ಬರೋ ನಿರೀಕ್ಷೆ ಇಟ್ಕೊಂಡಿದ್ರು ರೈತ ವೆಂಕಟೇಶ್. ಆದರೆ ಮಳೆಯಿಂದಾಗಿ ಅವರ ಶ್ರಮಕ್ಕೆ ತಣ್ಣೀರೆರಚಿದ ಹಾಗಾಗಿದೆ. 4 ಎಕರೆ ಜಮೀನಲ್ಲಿ 7-8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ರೈತ. ಮನೆಯಲ್ಲಿದ್ದ ಚಿನ್ನ ಅಡ ಇಟ್ಟು ಬೆಳೆ ಬೆಳೆದಿದ್ರು. ಒಂದು 10 ಲಕ್ಷ ರೂಪಾಯಿ ಲಾಭ ಬಂತು ಅಂತಂದ್ರೆ ಚಿನ್ನ ಬಿಡಿಸ್ಕೋಬಹುದು, ಸಾಲ ತೀರಿಸಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಸುರಿದ ಮಳೆಯಿಂದಾಗಿ ಯಾವ ರೀತಿ ಬಾಳೆ ಗಿಡಗಳು ನಾಶವಾಗಿವೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಕಳೆದ ಕೆಲ ದಿನಗಳಿಂದ ಸಂಜೆ ಸುರಿತಾ ಇರೋ ಮಳೆ ರೈತರ ಬಾಳಲ್ಲಿ ಆಟ ಆಡಿದೆ ಅಂತ ಹೇಳ್ಬೋದು. ನಾವೀಗ ಗದಗ ತಾಲೂಕಿನ ಬಿಂಕದಕಟ್ಟಿಯಲ್ಲಿದ್ದೇವೆ. ಇಲ್ಲಿ ಕೂಡ ತಾವೇನು ಗಮನಿಸ್ತಾ ಇದ್ದೀರಿ, ಸಂಜೆ ಸುರಿದಂತಹ ಮಳೆ ಮತ್ತು ಗಾಳಿಯಿಂದಾಗಿ 2 ಎಕರೆಯಲ್ಲಿ ಬೆಳೆದಂತಹ ಬಾಳೆ ಸಂಪೂರ್ಣವಾಗಿ ನೆಲಕಚ್ಚಿರ್ತಕ್ಕಂಥದ್ದು. ಕೇವಲ 10 ನಿಮಿಷ ಬೀಸಿದಂತಹ ರಭಸದ ಗಾಳಿ ಈ ತೋಟವನ್ನು ಸಂಪೂರ್ಣವಾಗಿ ನೆಲಕಚ್ಚುವಂತೆ ಮಾಡಿದೆ. ಇದು ವೆಂಕಟೇಶ್ ಅನ್ನೋರ ಜಮೀನಿದು. 2 ಎಕರೆಯಲ್ಲಿ ಬಾಳೆಯನ್ನು ಬೆಳೆದ್ರೆ ಈಗ ಇದನ್ನೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಏನು ರಭಸವಾದಂತಹ ಏನು ಗಾಳಿ ಬೀಸ್ತು. ಈ ಗಾಳಿಯಿಂದಾಗಿ ಸಂಪೂರ್ಣವಾಗಿ ನೆಲ ಕಚ್ಚಿದೆ. 2-4 ಲಕ್ಷದವರೆಗೂ ಕೂಡ ಇಲ್ಲಿ ಖರ್ಚು ಮಾಡಿದ್ರು. ಅಳಿದುಳಿದ ಏನು ಬಾಳೆ ಗಿಡಗಳಿದೆ ಅದನ್ನು ನೋಡ್ತಾ ಈಗ ರೈತರು ಅಕ್ಷರಶಃ ಕಣ್ಣೀರಾಗ್ತಾ ಇದ್ದಾರೆ. ಈ ಹಬ್ಬದ ಖುಷಿಯನ್ನು ಕಳ್ಕೊಂಡಿದ್ದೇವೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು, ಸೂಕ್ತ ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋದು ಕೂಡ ರೈತರ ಆಗ್ರಹ ಆಗಿದೆ. ಗದಗದಿಂದ ಕ್ಯಾಮರಾ ಪರ್ಸನ್ ನಿರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.